ಓಂ ಶಾಂತಿ. ವಿಕ್ಟರಿ ಅಟ್ ಆಲ್ ಲೆವೆಲ್ಸ್. ಎಲ್ಲ ಹಂತಗಳಲ್ಲೂ ವಿಜಯಿ ಆಗೋದು. ಪಾರ್ಟ್ 5. ಇದು ಒಂದು ಆಟ ಆಗಿದೆ, ಒಂದು ನಾಟಕ ಆಗಿದೆ. ಇದರಲ್ಲಿ ಒಂದು ನಾಟಕನಲ್ಲಿ ಆಡೋರು ಒಂದು ಕಣ್ಣು ಕಾಣದೇ ಇರೋ ಒಂದು ಆಟಗಾರ. ಅದು ಯಾರು? ಅದು ನಾವು ಸೀತಾಗಳೇ. ಸೀತಾ. ಈ ಸೀತೆ ಹೆಂಗಿದ್ದಾಳೆ? ತುಂಬಾ ಲಕ್ಕಿ. ನಾವೆಲ್ಲಾನು ಸೀತಾಗಳೇ. ಈ ಸೀತೆ ಬಂದು ಯಾವಾಗ್ಲೂ ಭಗವಂತನ ಜೊತೆ ಇರೋಳು. ಆಮೇಲೆ ಇದ್ರೆ ಭಗವಂತನ ಜೊತೆ ಇದ್ರೆ ಹೆಂಗಿರ್ತಾಳೆ ಅವಳು ಯಾವಾಗ್ಲೂ ಯಾವ್ದು ಒಂದು ಹಾನಿ ಆಗಲ್ಲ. ಈ ಫ್ಯಾಮಿಲಿ ಇದೆಯಲ್ಲ, ಈ ಫ್ಯಾಮಿಲಿ, ಆ ಸೀತೆದು ಆ ಫ್ಯಾಮಿಲಿ, ಅದು ಅವಿನಾಶಿ ಫ್ಯಾಮಿಲಿ, ಇಮ್ಮಾರ್ಟಲ್ ಫ್ಯಾಮಿಲಿ. ಅಂದ್ರೆ ಅದು ಯಾವಾಗ್ಲೂ ಇರುತ್ತೆ. ಈ ಪ್ರಪಂಚ ಬಂದು ಅವಿನಾಶಿ ಇದೆ. ಈ ಸತ್ಯ ಬಂದು ಅದು ತುಂಬಾ ಸುಂದರವಾಗಿರೋ ಒಂದು ಸತ್ಯ. ಇಲ್ಲಿ ಯಾವಾಗಲೂ ಒಂದು ಸೆಕ್ಯೂರಿಟಿ, ಒಂದು ಭದ್ರತೆ ಇದೆ, ಜೋಪಾನವಾಗಿದೆ. ಇಲ್ಲಿ ತುಂಬಾ ಯಾವ ಇಚ್ಛೆಗಳು ಇಲ್ಲ. ಇಚ್ಛಾ ಮಾತ್ರ ಅವಿದ್ಯಾ. ಇದು ನ್ಯಾಚುರಲ್ ಆಗಿದೆ, ಸ್ವಾಭಾವಿಕವಾಗಿದೆ. ಈ ತರದೊಂದು ಪರ್ಸನಾಲಿಟಿ ಆದ್ರೆ ಹೆಂಗಿರುತ್ತೆ? ಆ ಪರ್ಸನಾಲಿಟಿ ಒಂದು ಯಾವಾಗ್ಲೂ ತೃಪ್ತವಾಗಿರುತ್ತೆ, ಯಾವಾಗ್ಲೂ ಕಂಪ್ಲೀಟ್ ಆಗಿರುತ್ತೆ, ಅದರಲ್ಲಿ ಭರ್ಪೂರಾಗಿರುತ್ತೆ, ಖುಷಿಯಾಗಿರುತ್ತೆ. ಆಮೇಲೆ ಒಂದು ನೋಬಲ್, ಒಂದು ರಾಯಲ್ ಪರ್ಸನಾಲಿಟಿ ಇರುತ್ತೆ. ಇದನ್ನ ಯಾರು ಚೇಂಜ್ ಮಾಡಕ್ಕೆ ಆಗೋದಿಲ್ಲ. ಈ ಪ್ರಪಂಚನ ಯಾರು ಚೇಂಜ್ ಮಾಡಕ್ಕೆ ಆಗೋದಿಲ್ಲ. ಆದ್ರೆ ಯಾವಾಗ ಈ ಗೇಮ್, ಈ ಆಟ ಸ್ಟಾರ್ಟ್ ಆಗೋಗುತ್ತೆ, ಇದರಲ್ಲಿ ನಿಜ ಅನ್ನೋದು ಎಲ್ಲದಕ್ಕಿಂತ ಬ್ಯೂಟಿಫುಲ್, ಸಬ್ಲೈಮ್ ಅಂದ್ರೆ ಎಲ್ಲದಕ್ಕಿಂತ ಆಚೆ ಇರುತ್ತೆ. ಇದರಲ್ಲಿ ಯಾರು ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಯಾರು ಅದರಲ್ಲಿ ಹಸ್ತಕ್ಷೇಪಣೆ ಮಾಡೋಕ ಆಗೋದಿಲ್ಲ. ಇಲ್ಲಿ ಯಾರಿದ್ದಾರೋ ಅವ್ರನ್ನ ತುಂಬಾ ಪ್ರೀತಿ ಸಿಗುತ್ತೆ ಅವ್ರಿಗೆ. ಇಲ್ಲಿ ಈ ಪ್ರಪಂಚದಲ್ಲೇ ನಾವಿರೋದು, ಈ ಗುಪ್ತ ಪ್ರಪಂಚದಲ್ಲಿ ನಾವಿದ್ದೀವಿ. ಎಷ್ಟು ಲಕ್ಕಿ ಆಗಿದ್ದೀವಿ ನಾವು. ಆದ್ರೆ ಆ ಸೀತೆ ಇದ್ದಾಳಲ್ಲ, ಅವಳು ಈ ಗುಪ್ತ ಪ್ರಪಂಚದಲ್ಲಿ ಇದ್ದಾಳೆ. ಆತ್ಮ ಈಗ ಗುಪ್ತ ಪ್ರಪಂಚದಲ್ಲಿ ಇದೆ. ಆದ್ರೆ ಅದು ಏನ್ ಮಾಡುತ್ತೆ? ಅದು ತನಕ್ಕೆ ತಾನೇ ಒಂದು ದೊಡ್ಡ ಕನ್ಫ್ಯೂಷನ್ ಅದು ಮಾಡ್ಕೊಳತ್ತೆ. ಸ್ಟೋರಿ ಇದೆಯಲ್ಲ, ಈ ಕಥೆಯಿಂದಾನೆ ಅದೇ ಅದರದ್ದು ಆಧಾರ ಆಗೋಗತ್ತೆ. ಅದು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋಕೆ, ಆಮೇಲೆ ತನಕ್ಕಾಗಿ ಅದು ಟಾರ್ಚರ್ ಮಾಡ್ಕೊಳತ್ತೆ, ತನಕ್ಕೆ ತಾನು ಕಷ್ಟ ಕೊಟ್ಕೊಳತ್ತೆ. ಈ ಫಾರಿನ್ ವರ್ಲ್ಡ್ ಅಲ್ಲಿ, ಈ ವಿದೇಶಿ ಪ್ರಪಂಚದಲ್ಲಿ, ಈ ವಿದೇಶಿ ಪ್ರಪಂಚ ಹೆಂಗಿದೆ? ಅದು ಅನ್ಪ್ರೆಡಿಕ್ಟಬಲ್ ಇದೆ, ಫುಲ್ ಆಫ್ ಡೇಂಜರ್ ಇದೆ, ಫುಲ್ ಆಫ್ ಅಟ್ಯಾಚ್ಮೆಂಟ್ಸ್ ಇದೆ. ಅಂದ್ರೆ ಇದರಲ್ಲಿ ಯಾವುದು ಯಾವಾಗ ಆಗುತ್ತೆ ಅನ್ನೋದೇ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಯಾವಾಗ್ಲೂ ಡೇಂಜರ್ ಕಾಯ್ತಾ ಇರುತ್ತೆ. ಇಲ್ಲಿ ಎಷ್ಟು ಒಂದು ಆಕರ್ಷಿತವಾಗಿರುತ್ತೆ, ನಮ್ಮನ್ನ ಅದು ಎಳೆಯುತ್ತೆ. ಇದರಿಂದ ಏನಾಗುತ್ತೆ? ಆತ್ಮ ಸೀತೆ ಇದೆಯಲ್ಲ, ಅವಳು ಇದರಲ್ಲಿ ತುಂಬಾ ತಾನು ಇನ್ನೂ ಅಟ್ಯಾಚ್ಮೆಂಟ್ ಮಾಡ್ಕೊಂಡು, ಇನ್ನೂ ಮೋಹಗಳಲ್ಲಿ ಸಿಕ್ಕಾಕೊಂಡು, ನಾನು ನನ್ನದು ಮಾಡ್ಕೊಂಡು ಇನ್ನೂ ಕನ್ಫ್ಯೂಷನ್ ಅಲ್ಲಿ ಹೋಗ್ತಾ ಇರ್ತಾಳೆ. ಅದು ಬೇಡದೇ ಇರೋದೊಂದು, ಇದು ಬೇಡವೇ ಬೇಡ. ಅದರಿಂದ ಎಷ್ಟು ದುಃಖ ಬರುತ್ತೆ. ಆ ಬೇಡದೇ ಇರೋದನ್ನ ಮಾಡ್ಕೊಂಡು ತನಕ್ಕೆ ತಾನು ಅವಳು ಕಷ್ಟ ಕೊಡ್ತಾನೇ ಇರ್ತಾಳೆ. ಅಂದ್ರೆ ಇಲ್ಲಿ ಆತ್ಮಕ್ಕೆ ಹೇಳ್ತಾ ಇರೋದು. ನಾವು ರಾವಣನ್ ಬಗ್ಗೆ ಮಾತಾಡಿದ್ವಿ ನಿನ್ನೆ. ಈ ರಾವಣನ ಹೆಂಗೆ ಅದನ್ನ ಗುಡ್ಸೋದು ಅಂದ್ರೆ ಒಂದು ಲೆಟರ್ ಆರ್ ಅಂತ ಕರೀತಾರೆ. ಇದನ್ನ ಆರ್ ಫ್ಯಾಕ್ಟರ್ ಅಂದ್ರೆ ಅದನ್ನ ಒಂದು ರೆಪ್ರೆಸೆಂಟ್ ಮಾಡಿದ್ದಾರೆ. ಆರ್ ಅಂದ್ರೆ ಏನು? ಎಲ್ಲ ಐಗಳಿದೆಯಲ್ಲ, ಐ ಅಂದ್ರೆ ನಾನು, ಆರ್ ಅಂದ್ರೆ ರಾವಣ.
ಎಲ್ಲ ಐಗಳು ನಮ್ಮೊಳಗೆ ಯಾವ್ದ್ಯಾವ್ದು ಐ ಐ ಅನ್ನೋದು ಇದೆಯಲ್ಲ, ನಾನು ಅದೆಲ್ಲ ಈ ಆರ್ ಒಳಗಡೆ ಬಂದ್ಬಿಡತ್ತೆ. ಆರೇ ಅದನ್ನ, ಆರ್ ಅಂದ್ರೆ ಎಲ್ಲ ಐಗಳು ತೋರ್ಸತ್ತೆ. ಈ ಅದು ಐ ಅಂದ್ರೆ ಏನು? ಎಲ್ಲ ತಲೆಗಳು. ರಾವಣನ್ಗೆ 10 ತಲೆ ಇದೆಯಲ್ಲ, ಅದೇ ತರ ನಮಗೂ ಇದು ಐ ಐ ಐ ಅಂತ ಅಷ್ಟೊಂದು ತಲೆಗಳು ಮಾಡ್ಕೊಂಡು ಇಟ್ಕೊಂಡಿದ್ವಿ. ಒಳಗಡೆ ಒಂದು ರಾವಣ ಅಷ್ಟೊಂದು ತಲೆಗಳು ಇಟ್ಕೊಂಡು ಇದ್ದಾನೆ. ರಾವಣ ಬಂದು ಹೆಂಗಿದ್ದಾನೆ ಅವನು? ಅವನು ಒಂದು ಅವನು ಸಾಕ್ಷಾತ್ ಅವನು ಅಜ್ಞಾನಿ, ಸಾಕ್ಷಾತ್ ಅಜ್ಞಾನಿ. ಅವನು ಇರೋದು ತುಂಬಾ ಅಜ್ಞಾನಿ, ತುಂಬಿದೆ ಅವನಲ್ಲಿ ಅಜ್ಞಾನ. ಅವನು ಅಜ್ಞಾನದ ಪ್ರಪಂಚದಲ್ಲಿ ಇದ್ದಾನೆ. ಈ ಪ್ರಪಂಚ ಯಾವ್ದಿದೆ, ಈ ಸುಳ್ಳಿನ ಪ್ರಪಂಚ, ಈ ಪ್ರಪಂಚ ಫಾರಿನ್ ವರ್ಲ್ಡ್, ವಿದೇಶಿ ಪ್ರಪಂಚ, ಇದು ಅವನ ಕಥೆ ಇದೆ. ಈ ಕಥೆ ಇದೆಯಲ್ಲ, ಅದು ಪೂರ್ತಿ ಸುಳ್ಳು ಕಥೆ. ಅದು ಇದನ್ನ ಅವನು ಚೇಂಜ್ ಮಾಡೋಕೆ ಇಷ್ಟ ಆಗೋದೇ ಇಲ್ಲ ಅವನಿಗೆ. ರಾವಣನಿಗೆ ಇದು ಸುಳ್ಳಾಗಿದ್ರೂನು ಅವನಿಗೆ ಇದನ್ನ ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಅವನು ಇದರಲ್ಲಿ ಮೊಂಡಾಗಿ ಕೂತಿರ್ತಾನೆ, ಮೊಂಡಿ ಅವನು. ಅವನು ಬಂದು ಸ್ಟಬ್ಬರ್ನ್ ಆಗಿದ್ದಾನೆ. ನನ್ಗೆ ನಿಜ ಬೇಡ ಅಂತ ಹೇಳ್ಬಿಡ್ತಾನೆ. ಈ ಕತೆ ಇದೆಯಲ್ಲ, ಇದು ನನ್ನ ಕತೆ ಅಂತ ಹೇಳ್ಕೊತಾನೆ. ಇದರಿಂದ ಅವನಲ್ಲಿ ಎಷ್ಟೊಂದೋ ನಾನು ಅನ್ನೋದು ಅಟ್ಯಾಚ್ಮೆಂಟ್ಸ್, ಇದು ನನ್ನದು ಅದು ನನ್ನದು ಅಂತ ಎಲ್ಲಾನು ತನ್ನದಾಗಿ ಮಾಡ್ಕೊಳ್ತಾ ಇರ್ತಾನೆ. ಇನ್ನೊಬ್ಬರ ಮನೇಲಿ ಬಂದು ನನ್ನದು ಅಂತ ಎಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ, ಅದೇ ತರ ಅವನು ಮಾಡ್ಕೊಳ್ತಾ ಇರ್ತಾನೆ. ಶೇಮ್ಲೆಸ್ ಆಗಿದ್ದಾನೆ. ಇದರಿಂದ ಅವನನ್ನ ತೆಗೆದಾಕೋಕೆ ಆಗೋದೇ ಇಲ್ಲ. ಇವಾಗ ನಾವು ಫಾರಿನ್ ಕಂಟ್ರಿಯಲ್ಲಿ ಹೋಗಿ ಸುತ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ಅಲ್ಲೇ ಇದ್ಬಿಟ್ಟು ಅಲ್ಲೇ ಮನೆ ಮಠ ಎಲ್ಲ ಮಾಡ್ಕೊಂಡು ಕೂತಿದ್ರೆ ಅಲ್ಲಿ ಎಷ್ಟು ಕನ್ಫ್ಯೂಸ್ ಆಗೋಗ್ತೀವಿ ನಾವು. ನಮ್ದೆಲ್ಲ ಬಿಟ್ಟು ಅವ್ರದನ್ನ ತಗೋಬೇಕಾಗತ್ತೆ, ಆಮೇಲೆ ನಮ್ ಮಕ್ಳು ಅದನ್ನ ತಗೋಬೇಕಾಗತ್ತೆ. ಅದೆಷ್ಟು ಕನ್ಫ್ಯೂಷನ್ ಅಲ್ಲಿ ಹೋಗ್ತಾರೆ. ಆ ತರ ಆಗೋಗುತ್ತೆ. ಇದು ಒಂದು ಎಕ್ಸಾಂಪಲ್. ಅವನು ಈ ತರ ಅವನು ಒಂದು ಅನ್ಲಿಮಿಟೆಡ್ ಅಂದ್ರೆ ಅನ್ಲಿಮಿಟೆಡ್ ಎಷ್ಟೊಂದೋ ಬೇಕದು ಅನ್ಲಿಮಿಟೆಡ್ ಅಟ್ಯಾಚ್ಮೆಂಟ್, ಬೇಹದ್ದಿನ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಾ ಇರ್ತಾನೆ. ಬೇಹದ್ದಾಗಿ ಅಂದ್ರೆ ಹದ್ದಿಗಿನ ಪಾರ್ ಮಾಡಿ ಅವನು ಅಷ್ಟೊಂದು ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಾ ಇರ್ತಾನೆ. ಆಮೇಲೆ ಅನ್ಇನ್ಹಿಬಿಟೆಡ್ ಅಟ್ಯಾಚ್ಮೆಂಟ್ ಅಂದ್ರೆ ಅವನ್ಗೆ ಯಾವ್ದು ಲೆಕ್ಕವೇ ಇಲ್ಲ. ಎಷ್ಟ್ ಬೇಕಾದ್ರೂ ಅವನು ಈ ಅಟ್ಯಾಚ್ಮೆಂಟ್ಸ್ ಅಂದ್ರೆ ಮೋಹಗಳು, ನನಗೆ ಬೇಕು ಅನ್ನೋದು ಮಾಡ್ತಾ ಇರ್ತಾನೆ. ಈ ಫಾರಿನ್ ಪ್ರಪಂಚದಲ್ಲಿ, ಈ ವಿದೇಶಿ ಪ್ರಪಂಚದಲ್ಲಿ ಇದು ಒಂದು ಟೆಂಪರರಿ ತಾತ್ಕಾಲಿಕ ಒಂದು ಪ್ರಪಂಚ ಆಗಿದೆ. ಅದರಿಂದ ಅಷ್ಟೊಂದು ದುಃಖ ಬರ್ತಾ ಇದೆ. ಈ ದೊಡ್ಡ ಆರ್ ಅಂದ್ರೆ ಏನು? ಇದು ಒಂದು ಸ್ಟ್ರಾಂಗ್ ಎನಿಮಿ. ಇದು ಯಾವಾಗ್ಲೂ ರಾವಣ ಅನ್ನೋದು ಆರ್ ಇದೆಯಲ್ಲ, ಆರ್ ಅಂದ್ರೆ ಏನು? ಎಲ್ಲ ಐಗಳು ಸೇರಿದ್ದು, ಎಲ್ಲ ನಾನು ಸೇರಿದ್ದು, ಅದು ನನ್ನದು. ಅದು ಒಳಗಡೆ ಯುದ್ಧ ಮಾಡ್ತಾ ಇರುತ್ತೆ. ಈ ರಾವಣ ಅನ್ನೋದು ಏನು? ನಮಗೆ ಒಂದು ಎನಿಮಿ, ಅದು ನಮಗೆ ಒಂದು ಶತ್ರು. ಬೇರೆ ಯಾರು ನಮ್ಗೆ ಶತ್ರು ಇಲ್ಲ. ಇದರಿಂದ ಎಷ್ಟು ದುಃಖ ನಮ್ಗೆ ಬರುತ್ತೆ. ಟೆರರಿಸ್ಟ್ ಬಂದು ಇರ್ತಾರೆ ಈ ಪ್ರಪಂಚದಲ್ಲಿ, ಅವರು ದುಃಖ ಕೊಡ್ತಾರೆ ಈ ಪ್ರಪಂಚಕ್ಕೆ. ಆದ್ರೆ ನಾವು ಟೆರರಿಸ್ಟ್ ಹತ್ರ ಇಲ್ಲ, ನಾವು ದೂರ ಇದ್ದೀವಿ. ಆದ್ರೂ ನಾವು ಎಷ್ಟು ಕಷ್ಟ ಪಡ್ತೀವಿ ಈ ರಾವಣ ಹತ್ರ ಇಂದ. ನಮ್ಮ ಒಳಗೆ ಕೂತ್ಕೊಂಡಿರ್ತಾನೆ ಅವನು ಯಾವುದೂನು ನಮ್ಮನ್ನ ಈ ಒಂದು ಅಲೌಕಿಕ ಅನುಭವ ಮಾಡೋಕೆ ಬಿಡೋದಿಲ್ಲ. ಈ ಅಲೌಕಿಕ ಒಂದು ನಿಜ ಇದೆಯಲ್ಲ, ಅದನ್ನ ಅರಿಯೋಕೆ ಬಿಡೋದಿಲ್ಲ. ಈ ಗುಪ್ತ ಒಂದು ಸಾಕ್ಷಿಯಾದ ಒಂದು ಜೀವನ ಇದೆಯಲ್ಲ, ಈ ಅದ್ಭುತ ಜೀವನ, ಅದು ಹೆಂಗಿದೆ ಆ ಜೀವನ? ಅದು ಪರ್ಫೆಕ್ಷನ್. ಅದರಲ್ಲಿ ಆನಂದ, ಕಂಪ್ಲೀಟ್ನೆಸ್ ಅಂದ್ರೆ ಭರ್ಪೂರತೆ, ಇದೆಲ್ಲ ಇದೆಯಲ್ಲ. ಈ ಜೀವನ ಹಿಂಗಿದೆ, ನಮ್ಮ ಅಲೌಕಿಕ ಜೀವನ. ಆ ಜೀವನದಲ್ಲಿ
ನಾವು ಈಗ ನಮ್ಮ ಜೀವನ ಭಗವಂತನ ಜೊತೆನೇ ಇದೆ. ಅದು ಒಂದು ಅನಾದಿ ಅವಿನಾಶಿ ಇರೋದು ನಮಗ್ ಗೊತ್ತಾಗಿದೆ. ಈಗ ನಾವು ಅದನ್ನ ಅನುಭವ ಮಾಡ್ಲಿಲ್ಲ ಅಂದ್ರೆ ಯಾಕೆ ಈ ರಾವಣನಿಗೋಸ್ಕರನೇ ನಾವು ಮಾಡ್ತಾ ಇಲ್ಲ, ರಾವಣನಿಂದಾನೇ ಮಾಡ್ತಾ ಇಲ್ಲ. ಈ ರಾವಣ ಇದ್ದಾನಲ್ಲ, ಅವನೇ ಅವನು ಬಂದು ನಾವೇ ಅವನ್ನ ಮಾಡಿಟ್ಟಿದೀವಿ. ಅವನಿಗೆ ಊಟ ಹಾಕ್ತಾ ಇರ್ತೀವಿ, ಅವನು ದೊಡ್ಡದಾಗಿ ಮಾಡ್ತಾ ಇದೀವಿ, ಬೆಳೆಸ್ತಾ ಇದೀವಿ. ಅವನ ತಲೆಗಳು ಇದೆಯಲ್ಲ, ಅದು ದೊಡ್ಡದಾಗ್ತಾ ಇದೆ ಆಗ್ತಾ ಇದೆ. ನಾವು ನೋಡಿದ್ವಿ ಆ ಕುರುಕ್ಷೇತ್ರದ ಒಂದು ಬ್ಯಾಟಲ್ ಗ್ರೌಂಡ್ ಇದೆಯಲ್ಲ, ಆ ಲಡಾಯಿ ಮಾಡೋ ಜಾಗ ಇದೆಯಲ್ಲ, ಅದು ಒಂದು ಸೈಡ್ ಅಲ್ಲಿ ಆ ಯುದ್ಧದ ಒಂದು ಪಕ್ಷ ಯಾರಿದ್ದಾರೆ, ರಾವಣ ಮತ್ತು ಮಾಯೆ. ಜನ ಬಂದು ಮಾಯೆನ ಒಂದು ಇಲ್ಯೂಷನ್ ಅಂದ್ರೆ ಅವಳು ಒಂದು ಗುಪ್ತವಾಗಿರೋ ಒಂದು ಇಲ್ಯೂಷನ್ ಅಂದ್ರೆ ಆ ಅದು ಅವಳು ಕಾಣೋದಿಲ್ಲ. ಅವಳು ನಾವೇ ಮಾಡಿರೋದು, ನಾವೇ ಒಂದು ಮಾಡಿಟ್ಟಿರೋದು, ನಮ್ದೇ ಒಂದು ಪ್ರೊಜೆಕ್ಷನ್. ನಮ್ದೇ ಪ್ರೊಜೆಕ್ಟರ್ ನಲ್ಲಿ ಒಂದು ಪಿಕ್ಚರ್ ಹಾಕ್ತಾರಲ್ಲ, ಆ ತರ ನಮ್ದೇ ಒಂದು ಪ್ರೊಜೆಕ್ಷನ್, ಒಂದು ಇಲ್ಯೂಷನ್ ಅಂತಾರೆ. ಅದು ಇಲ್ಲ ಅಂತ ಹೇಳ್ತಾರೆ ಅವರು. ಇದು ಬಂದು ಒಂದು ಇಂಟೆಲಿಜೆನ್ಸ್, ಇದು ಒಂದು ಏನಿದೆ, ಇದು ಒಂದು ಇಂಟೆಲಿಜೆನ್ಸ್, ಇದು ತುಂಬಾ ಬುದ್ಧಿಮತಿಯಾಗಿರೋದು ಈ ಮಾಯೆ ಅನ್ನೋದು. ಅದನ್ನ ಇಲ್ಯೂಷನ್ ಅಂತ ಹೇಳಿದ್ರೆ ಅದರದ್ದು ಪವರ್ ಕಡಿಮೆ ಆಗೋಗುತ್ತೆ. ಇಲ್ಯೂಷನ್ ಅಂದ್ರೆ ಏನು ಇಲ್ಲ ಅಂತ ಅರ್ಥ. ಇಲ್ಯೂಷನ್ ಅಂದ್ರೆ ನಾವೇ ಮಾಡಿರೋ ಒಂದು ಪೇಪರ್ ಟೈಗರ್ ಅಂತಾನು ಬಾಬಾ ಹೇಳ್ತಾರೆ. ಆದ್ರೆ ಅದ್ರದ್ದು ಪವರ್ ಕಡಿಮೆ ಆಗೋಗತ್ತೆ ಅದ್ರಲ್ಲಿ, ನಾವು ಇಲ್ಯೂಷನ್ ಅಂತ ಹೇಳ್ಬಿಟ್ರೆ. ನಾವೇ ಮಾಡಿರೋ ಒಂದು ಕಲ್ಪನೆ, ಮಾಯೆನ ಒಂದು ಕಲ್ಪನೆ ಅಂತ ಹೇಳ್ತಾರೆ. ಅದು ಹಂಗ ಹೇಳ್ಬಿಟ್ರೆ ಅದ್ರದ್ದು ಪವರ್ ತುಂಬಾ ಕಡಿಮೆ ಆಗೋಗುತ್ತೆ. ಆದ್ರೆ ನಮ್ಮನ್ನ ಅದು ಎಷ್ಟೆಷ್ಟು ನಮ್ಮನ್ನ ಎಷ್ಟು ಅದು ಕಷ್ಟಪಡ್ಸತ್ತೆ. ಇದ್ರದ್ದು ಇದು ಇಲ್ಲಿ ನಾವು ಯಾರು ನಮ್ಮ ಶತ್ರು ಅನ್ನೋದು ಅರಿಬೇಕು. ಇಲ್ಲಿ ಏನು ತುಂಬಾ ಮುಖ್ಯ ಇದೆ ಅಂದ್ರೆ ಇದು ಒಂದು ಯುದ್ಧ. ಇದನ್ನ ನಾವು ಚಿಕ್ಕದಾಗಿ ನೆನೆಸ್ಕೋಬಾರ್ದು. ಇದರಲ್ಲಿ ಒಂದು ಶತ್ರು ಇದೆ, ಈ ಶತ್ರುನ ನಾವು ಗೆಲ್ಲಬೇಕು. ಈ ಮಾಯಾ ಅನ್ನೋದು ತುಂಬಾ ಬುದ್ಧಿ ಇದೆ, ಅದಕ್ಕೆ ಮಾಯಾ ಅಂದ್ರೆ ಬುದ್ಧಿಮತಿ ಇರೋದು. ಅದು ಯಾವಾಗ್ಲೂ ನಮ್ಮನ್ನ ಟ್ರಿಕ್ ಮಾಡ್ತಾ ಇರುತ್ತೆ, ನಮ್ಮನ್ನ ಏಮಾರಿಸ್ತಾ ಇರುತ್ತೆ. ಈ ಮಾಯಾ ಯಾವಾಗ್ಲೂ ಆಟ ಆಡ್ತಿರತ್ತೆ ನಮ್ ಜೊತೆ. ಸೀತಾ ರಾಮ ಇನ್ನೊಂದು ಪಕ್ಕ ಇದ್ದಾರೆ, ಈ ಯುದ್ಧಕ್ಕೆ ಇನ್ನೊಂದು ಪಕ್ಕ ಸೀತಾ ಮತ್ತು ರಾಮ. ಒಂದೊಂದು ಆಟದಲ್ಲೂ ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಬಾಕ್ಸಿಂಗ್ ಗೇಮ್ ಇದೆಯಲ್ಲ, ಅದರಲ್ಲಿ ಒಂದು ಡೆಸಿಷನ್ ಇದೆ, ಅಂದ್ರೆ ಅದು ನಾಕ್ಔಟ್ ಅಂತಾನೆ ಹೇಳಿದ್ದಲ್ಲ. ಅನ್ಕಾನ್ಶಿಯಸ್ ಅಂದ್ರೆ ಅವರು ಮೂರ್ಛೆಯಾಗಿ ಬಿದ್ದೋಗ್ಬಿಡ್ತಾರೆ. ಆಮೇಲೂ ತಿರ್ಗಾ ಅವ್ರನ್ನ ಕರೀತಾರೆ ಆಟ ಆಡೋಕೆ. ಮೂರ್ಛೆಯಾಗಿ ಬಿದ್ದೋದ್ಮೇಲೆ ಅವ್ರನ್ನ ನೀರ್ ಹಾಕಿ ಎಬ್ಬರಿಸ್ಬಿಟ್ಟು ತಿರ್ಗಾ ಅವ್ರನ್ನ ಬಾಕ್ಸಿಂಗ್ ಮಾಡಕ್ ಹೇಳ್ತಾರೆ. ಇದು ಬಾಕ್ಸಿಂಗ್ ಗೇಮ್ ನಲ್ಲಿ ಇದು ಒಂದು ರೂಲ್ ಇದೆ. ರಾವಣ ನಮ್ಮನ್ನ ಈ ತರ ನಮ್ಮನ್ನ ಮೂರ್ಛಿತವಾಗಿ ಮಾಡ್ಬಿಡ್ತಾನೆ. ಅವನು ಹಂಗ್ ಮಾಡಿದ್ರೆ ಅವನು ನಮ್ಮ ಮನಸ್ಸಿದೆಯಲ್ಲ ಅದನ್ನ ಪೂರ್ತಿ ಅವನು ಅದನ್ನ ಆಕ್ರಮಿಸ್ಕೊಂಡ್ಬಿಡ್ತಾನೆ, ಅದನ್ನ ರಾಜ ಆಗೋಗ್ಬಿಡ್ತಾನೆ. ರಾವಣ ನಮ್ಮ ಮನಸ್ಸಲ್ಲಿ 24 ಗಂಟೆಯನ್ನು ನಮ್ಮ ಮನಸ್ಸಲ್ಲಿ ಇರ್ತಾನೆ. ರಾವಣ ಭವ ಆಗೋಗತ್ತೆ. ನಮ್ಮ ಮನಸ್ಸನ್ನ ನಾವು ಪೂರ್ತಿ ರಾವಣನಿಗೆ ಅರ್ಪಿಸುತ್ತೀವಿ. ಅವನ್ ನಮ್ಗೆ ಪೂರ್ತಿ ನಮ್ದು ಸುದ್ದಿನೇ ಇಲ್ಲ, ನಮ್ದು ನಾನ್ ಯಾರು ಅನ್ನೋ ಸುದ್ದಿನೇ ನಮ್ಗಿಲ್ದೆ ಪೂರ್ತಿ ಮೂರ್ಛಿತ ಆಗೋಗಿರ್ತೀವಿ. ಯಾವಾಗ ಮುರಳಿ ಹೇಳ್ತಾರೋ ಅವಾಗ ನಾವು ಆತ್ಮಾಭಿಮಾನಿಯಾಗಿ ಕೂತ್ಕೋಬೇಕು. ಆದ್ರೆ ನಾವು ಅಲ್ಲಿ ಹೆಂಗ್ ಕೂತಿರ್ತೀವಿ, ಒಂದು ಜಾಂಬಿ ತರ, ಒಂದು ಮೂರ್ಛಿತ ಆಗಿರೋರ್ ತರ ಕೂತಿರ್ತೀವಿ. ನಮ್ಮ ಈ ನಾನು ನನ್ನದು ಈ ಪ್ರಪಂಚ ಇದೆಯಲ್ಲ, ರಾವಣನ ಪ್ರಪಂಚ, ಅದ್ರಲ್ಲೇ ಇರ್ತೀವಿ. ಅದಕ್ಕೋಸ್ಕರ ಬಾಬಾ ತಿರ್ಗಾ ನಮ್ಗೆ ರಿಪೀಟ್ ಮಾಡ್ತಾರೆ, ದಿನ ಹೇಳ್ತಾರೆ. ಯಾರಾದ್ರೂ ಒಬ್ರು ಪೂರ್ತಿ ಮೂರ್ಛಿತೆ ಇಲ್ದೆ ಜಾಗೃತವಾಗಿ ಆಗ್ಬಿಟ್ರೆ ಅವ್ರಿಗೆ ಮುರಳಿನೇ ಬೇಡ. ಹಿಂಗೆ ಪ್ರತಿಮಾ ದೀದಿ ಇದಾರಲ್ಲ, ಅವ್ರಿಗೆ ಬೇಡ, ಅವ್ರಿಗೆ ಮುರಳಿನೇ ಓದಲ್ಲ. ಯಾಕಂದ್ರೆ ಅವರು ಪೂರ್ತಿ ಎಚ್ಚರಿಕೆ ಆಗೋಗ್ಬಿಟ್ಟಿದ್ದಾರೆ.
ಬಾಬಾ ಬಂದು ಅವರು ಜ್ಞಾನ ಆತ್ಮ ಕೊಡ್ತಾರೆ. ಆದ್ರೆ ಆ ಆ ಆತ್ಮ ಏನಾಗಿದೆ, ಅದು ಮೂರ್ಛಿತವಾಗೋಗಿದೆ. ರಾವಣ ಬಂದು ಈ ಮುರಳಿನ ಕೇಳ್ತಾ ಇರ್ತಾನೆ. ರಾವಣ ಬಂದು ಕೇಳ್ಬಿಟ್ಟು ಅವನು ತುಂಬಾ ಸಂತೋಷ ಪಡ್ತಾನೆ. ಯಾಕೆಂದ್ರೆ ಅವನು ಅದನ್ನು ಯೂಸ್ ಮಾಡಿ ಇನ್ನೊಂದು ನಾನನ್ನ ಬೆಳೆಸ್ಕೊಳ್ಳುತ್ತೆ. ಇನ್ನೊಂದು ಅಹಂಕಾರದ ಒಂದು ಅಹಂಕಾರದ ನಾನು ಅನ್ನೋದು ಬೆಳೆಸ್ಕೊತಾನೆ. ಸೀತಾ ಬಂದು ಪೂರ್ತಿ ಮೂರ್ಛಿತ. ಈ ಬಾಕ್ಸಿಂಗ್ ರಿಂಗ್ ಅಲ್ಲಿ ಬಾಕ್ಸಿಂಗ್ ಮಾಡೋ ಜಾಗದಲ್ಲಿ ಸೀತೆ ಇದ್ದಾಳೆಲ್ಲ ಮೂರ್ಛಿತ ಆಗೋಗಿದ್ದಾಳೆ. ರಾವಣ ಯಾವಾಗ್ಲೂ ಅವನೇ ಬಂದು ಯಾವಾಗ್ಲೂ ಗೆಲ್ತಾ ಇರ್ತಾನೆ ಈ ಆಟದಲ್ಲಿ. ಸೀತಾ ಬಂದು ಅವಳಿಗೆ ಸಂಜೀವನಿ ಕೊಟ್ರೇನೆ ಅವಳನ್ನ ಮೂರ್ಛೆಯಿಂದ ತೆಗಿಬಹುದು. ನಾವು ನೋಡಿದೀವಿ ಬಾಕ್ಸಿಂಗ್ ಅಲ್ಲಿ ನಾಕ್ಡ್ ಔಟ್ ಆದ್ಮೇಲೆ ಅವ್ರನ್ನ ತಿರ್ಗಾ ಕರೀತಾರೆ ಬಾಕ್ಸ್ ಮಾಡೋಕೆ, ತಿರ್ಗಾ ಜಗಳ ತಿರ್ಗಾ ಆ ಆಟಕ್ಕೆ ಬರೋಕೆ. ಅವರು ಅನ್ಕಾನ್ಶಿಯಸ್ ಆಗೋಗಿದ್ದಾರೆ, ಅವ್ರು ನಾಕ್ಔಟ್ ಆಗೋಗಿದ್ದಾರೆ, ಕೆಳಗ್ ಬಿದ್ದೋಗಿದ್ದಾರೆ, ಮುಖದಲ್ಲೆಲ್ಲ ರಕ್ತ ಬರ್ತಾ ಇದೆ. ಆದ್ರೂನು ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ. ಅವ್ರೊಂಥರ ತಲೆ ಹಿಂಗೆ ಆಡ್ತಿರ್ತಾರೆ, ಅಂದ್ರೆ ಅವ್ರ ಪೂರ್ತಿ ಜ್ಞಾನನೇ ಇರಲ್ಲ. ಆದ್ರೂನು ಅವ್ರನ್ನ ಕರೀತಾರೆ ಜಗಳ ಆಡೋಕೆ. ಏನಾಗುತ್ತೆ ಅವ್ರಿಗೆ ಆತರ ತಿರ್ಗಾ ಬಾಕ್ಸಿಂಗ್ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ, ಸತ್ತೇ ಹೋಗ್ತಾರಲ್ವಾ. ಅವರು ಯಾವಾಗ್ಲೂ ಆ ಮ್ಯಾಚ್ ಅನ್ನ ಅವರು ಗೆಲ್ಲೋಕೆ ಆಗೋದೇ ಇಲ್ಲ. ಚಾನ್ಸ್ ತುಂಬಾ ತುಂಬಾ ಕಡಿಮೆ ಇದೆ. ಇದು ಅಂದ್ರೆ ಏನಾಗತ್ತೆ ಈ ತರ ಅಂದ್ರೆ, ಇವಾಗ ಈ ತರನೇ ಒಂದು ಯುದ್ಧ ಇರುತ್ತಲ್ಲ, ಅದೇ ತರ ಯುದ್ಧದಲ್ಲಿ ಒಂದು ಯುದ್ಧನ ಹೆಂಗೆ ಗೆಲ್ಲೋದು. ಒಂದು ಕಂಟ್ರಿ ಇದೆಯಲ್ಲ, ಅದು ಯಾವಾಗ್ಲೂ ಅದು ಸೋಲ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಗೆಲ್ಲಬೇಕು ಅಂದ್ರೆ ಏನ್ ಮಾಡ್ಬೇಕದು ಆ ಕಂಟ್ರಿನವರು. ಅದಕ್ಕೆ ಒಂದು ಸ್ಟ್ರಾಟಜಿ ಮಾಡ್ಬೇಕು, ಒಂದು ಹೊಸ ಪ್ಲಾನ್ ಮಾಡ್ಬೇಕು. ನಾವು ಯಾವಾಗ ಏನ್ ಮಾಡ್ತಾನೆ ಇದ್ವೋ ಅದನ್ನೇ ಮಾಡ್ತಾ ಇದ್ರೆ ಗೆಲ್ಲೋ ಚಾನ್ಸ್ ಇಲ್ಲ. ಯಾವಾಗ್ಲೂ ತಿರ್ಗಾ ಸೋಲ್ತಾ ಇರ್ತೀವಿ. ಈಗ ಹೊಸ ಒಂದು ನಾಲೆಡ್ಜ್ ಬೇಕು ಅವ್ರಿಗೆ, ಹೊಸ ಜ್ಞಾನ ಬೇಕು, ಹೊಸ ಇನ್ಫಾರ್ಮೇಶನ್ ಬೇಕು, ಯಾವುದು ಸುದ್ದಿ ಬೇಕು. ನಮ್ಮ ಅವರ ಶತ್ರು ಮೇಲೆ ಅವ್ರನ್ನ ಹೆಂಗೆ ಗೆಲ್ಲೋದು, ಆ ಶತ್ರುದು ಏನ್ ವೀಕ್ನೆಸ್ ಇದೆ ಅದೆಲ್ಲ ಗೊತ್ತಾಗ್ಬೇಕು. ಆಮೇಲೆ ಯಾವ ಹೊಸ ಆಯುಧಗಳನ್ನ ಯೂಸ್ ಮಾಡಿದ್ರೆ, ಐಡಿಯಾಸ್ ಯೂಸ್ ಮಾಡಿದ್ರೆ ನಾವು ಈ ಶತ್ರುನ ಗೆಲ್ಬಹುದು. ತಿರ್ಗಾ ಹೋಗಿ ಯುದ್ಧದಲ್ಲಿ ತಿರ್ಗಾ ಹೋಗಿ ನಿಂತ್ಕೊಂಡು ಆವಾಗ್ಲೇ ನಾವು ಅದನ್ನ ಯುದ್ಧದಲ್ಲಿ ನಾವು ಗೆಲ್ಲೋಕೆ ಹೋಗಿ ಅದನ್ನ ಎದುರಿಸ್ಬೇಕು. ಅಂದ್ರೆ ಅದಕ್ಕೆ ಈ ತರ ನಾವು ಹೊಸತನನ ತರಬೇಕು. ಈ ರಾವಣಂದು ಏನು ವೀಕ್ನೆಸ್ ಇದೆ ಅಂತ ಈಗ ನಾವು ಗೊತ್ತಾಗ್ಬೇಕು. ಯಾಕೆಂದ್ರೆ ನಾವು ತಿರ್ಗಾ ಹೋಗಿ ಅವನ ಜೊತೆ ನಾವು ಯುದ್ಧ ಮಾಡ್ಬೇಕಲ್ಲ. ಮೂರ್ಛಿತ ಆಗಿರೋರು ಗೆದ್ಬಿಟ್ಟು ಈಗ ತಿರ್ಗಾ ಅವನ ಜೊತೆ ನಾವು ಜಗಳ ಆಡ್ಬೇಕು. ಅವನಿಗೆ ಕಂಟಿನ್ಯೂಸ್ ಸಪ್ಲೈ ಬೇಕು. ಸಪ್ಲೈ ಸ್ಟಾಪ್ ಮಾಡಿದ್ರೆ ಅವನು ನಿಂತು ಹೋಗ್ತಾನೆ, ಅಂದ್ರೆ ಅವನು ದೊಡ್ಡದಾಗೋದಿಲ್ಲ. ಅವನಿಗೆ ಒಂದು ತಲೆ ಇದೆಯಲ್ಲ, ಸಿಗರೇಟ್ ಬೇಕಾಗಿದೆ. ಸಿಗರೇಟ್ ಕೊಡ್ತಾ ಇದ್ರೆ ಅವನ ತಲೆ ದೊಡ್ಡದಾಗ್ತಾ ಇರುತ್ತೆ. ಸಿಗರೇಟ್ ಕೊಡ್ಲಿಲ್ಲ ಅಂದ್ರೆ ಅವನು ಸ್ವಲ್ಪ ದಿವಸ ಕೊಡ್ಲೇ ಇಲ್ಲ ಅಂದ್ರೆ ಅವನು ಮೂರ್ಛಿತ ಆಗೋಗ್ತಾನೆ. ಈ ತರ ರಾವಣದ್ದು ಒಂದೊಂದು ತಲೆ ಇದೆಯಲ್ಲ, ಅದಕ್ಕೆ ಒಂದೊಂದು ಸಪ್ಲೈ ಮಾಡ್ಬೇಕು. ಅವನು ಬೇರೆ ಬೇರೆ ಒಂದೊಂದು ಸಂಕಲ್ಪಗಳನ್ನ ಅವನು ರಚಿಸ್ತಾನೆ. ಅವನಿಗೆ ಸಪ್ಲೈ ಬೇಕು, ಅದಕ್ಕೆ ಯಾವಾಗ್ಲೂ ಸದಾ ಅವನು ಸಂಕಲ್ಪಗಳನ್ನ ರಚನೆ ಮಾಡ್ತಾನೆ. ನನಗಿದು ಬೇಕು ಅದು ಬೇಕು ಅಂತ ಯಾವಾಗ್ಲೂ ಬೇಕುನೇ ಮಾಡ್ತಿರ್ತಾನೆ. ಯಾಕೆಂದ್ರೆ ಅವನು ಹುಷಾರಾಗಿ ಇರ್ಬೇಕಲ್ಲ. ಅದಕ್ಕೆ ಒಂದೇ ಒಂದು ಆಪ್ಷನ್ ಇದೆ. ಏನದು? ಒಂದೇ ಒಂದು ದಾರಿ ಇದೆ. ಸೀತೆ ಇದ್ದಾಳಲ್ಲ, ಅವಳು ಈ ಸಪ್ಲೈನ ಸ್ಟಾಪ್ ಮಾಡ್ಬೇಕು. ಇಲ್ಲಿ ಯಾರು ಸಪ್ಲೈಯರು? ಅವಳೊಬ್ಳೆ ಸಪ್ಲೈಯರ್. ಅದಕ್ಕೋಸ್ಕರ ಅವಳು ಇಲ್ಲಿ ತುಂಬಾ ಶಕ್ತಿಶಾಲಿ ಆಗ್ತಾಳೆ. ಯಾಕೆಂದ್ರೆ ಇನ್ನೊಬ್ರು ಯಾರಾದ್ರೂ ಇದ್ರೆ ಅವ್ರನ್ನ ಹೋಗಿ ಬೇಡ್ಕೋಬೇಕು, ಈ ಸಪ್ಲೈನ ಸ್ಟಾಪ್ ಮಾಡಿ, ಅವನಿಗೆ ಕೊಡಬೇಡಿ ಅಂತ. ಇವಾಗ ಅವಳೇ ಕೊಡ್ತಾ ಇರೋದಲ್ವಾ, ಅದಕ್ಕೆ ಅವಳೇ ಸ್ಟಾಪ್ ಮಾಡ್ಬೋದು. ತುಂಬಾ ಈಸಿ ಆಗೋಯ್ತು.
ಅವಳು ಈ ಎನಿಮಿ ಜೊತೆ ಅಂದ್ರೆ ಅವಳು ಈಗ ಈ ಎನಿಮೆ ಜೊತೆ ಕೋಆಪರೇಟ್ ಮಾಡೋದಿಲ್ಲ. ನಾನು ಅವನ್ ಜೊತೆ ಕೋಆಪರೇಟ್ ಮಾಡೋದಲ್ಲ, ಅವನ್ ಹೇಳಿದ್ದನ್ನ ನಾನ್ ಕೇಳಲ್ಲ ಅಂತ ಒಂದು ನಿರ್ಣಯ ತಗೊಂಡ್ಬಿಡ್ತಾಳೆ. ಇದು ಗಾಂಧೀಜಿ ಏನ್ ಮಾಡಿದ್ರು, ನಮ್ಮ ಕಂಟ್ರಿನ, ನಮ್ಮ ಭಾರತ ದೇಶನ ಬ್ರಿಟಿಷಿಂದ ಬಿಡಿಸೋಕೆ ಅವರು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಒಂದ್ ಮಾಡಿದ್ರು. ನಾನ್ ವೈಲೆನ್ಸ್ ಅನ್ನೋದು ಅವ್ರದ್ದು ಪರ್ಸನಲ್ ಮೆಥಡ್. ಆದ್ರೆ ಪೊಲಿಟಿಕಲ್ ಯಾವುದು ನಾನ್ ಕೋಆಪರೇಷನ್ ಮೆಥಡ್, ಅದು ಮಾಡಿ ಅವರು ಗೆದ್ರು ಅಲ್ವಾ. ಅದೇ ತರ ಈ ರಾವಣನ್ ಜೊತೆ ನಾನ್ ಕೋಆಪರೇಷನ್ ಮಾಡಿದ್ಲು ಈ ಸೀತೆ. ಇದು ನಾವು ಮಾಡಬಹುದು. ನಾವು ಸಿಗರೆಟ್ ನ ಕೊಡೋದನ್ನ ಸ್ಟಾಪ್ ಮಾಡಿಬಿಟ್ರೆ, ಒಂದು ವಾರಕ್ಕೆ ಆ ರಾವಣನ ತಲೆಗೆ ಸಿಗರೆಟ್ ಕೊಡದೇ ಇದ್ರೆ ಆ ತಲೆ ಏನಾಗೋಗುತ್ತೆ, ವೀಕ್ ಆಗೋಗುತ್ತೆ. ಅದೇ ತರ ಒಂದೊಂದು ತಲೆಗಳಿಗೆ ಅದೇನೇನ್ ಕೇಳುತ್ತೋ ಅದನ್ನ ಕೊಡದೆ ಇಟ್ಬಿಟ್ರೆ ಅದು ವೀಕ್ ಆಗೋಗುತ್ತೆ. ಈ ತರ ಮಾಡಿದ್ರೆ ಆಮೇಲೆ ಅದಕ್ಕೆ ಒಂದು ದೊಡ್ಡ ಸಪ್ಲೈ ಹೆಂಗೆ ಹೋಗುತ್ತೆ ಅಂದ್ರೆ, ಈ ಸಪ್ಲೈ ಎಲ್ಲ ಹೆಂಗೆ ಹೋಗುತ್ತೆ ರಾವಣನ್ಗೆ, ನಮ್ಮ ಸಂಕಲ್ಪದಿಂದ ಹೋಗುತ್ತೆ. ಈ ನಮ್ಮ ಸಂಕಲ್ಪನೇ ಈ ರಾವಣನ್ನ ಅವನ್ನ ಜೀವಂತವಾಗಿ ಇಟ್ಟಿರುತ್ತೆ. ಅದಕ್ಕೋಸ್ಕರ ಈ ಸಂಕಲ್ಪಗಳನ್ನ ಸ್ಟಾಪ್ ಮಾಡಿಬಿಡ್ಬೇಕು. ಆವಾಗ ಆ ತಲೆ ರಾವಣಂದು ಅದು ಬಂದು ಮೂರ್ಛಿತ ಆಗೋಗುತ್ತೆ. ಈ ಸಂಕಲ್ಪಗಳ ಸಪ್ಲೈ ಹಿಂಗೆ ನಾವು ಸ್ಟಾಪ್ ಮಾಡೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ್ಲೂ ಮನಸ್ಸನ್ನ ಬಿಸಿಯಾಗಿಟ್ಕೊಳ್ಳಿ, ಯಾವಾಗ್ಲೂ ರಾಮನ ಸಂಕಲ್ಪಗಳೇ ಮಾಡಿ. ಅವನೇನ್ ಹೇಳಿದಾನೆ, ಅವನೇನ್ ಪಾಠ ಕಲ್ಸಿದಾನೆ, ಹೋಮ್ ವರ್ಕ್ ಮಾಡ್ಕೊಂಡಿರೋದು, ಈ ತರ ಜ್ಞಾನದ ಮನನ ಚಿಂತನ ಮಾಡೋದು, ಇದ್ರಲ್ಲೇ ಇರಿ, ನೆನಪಲ್ಲೇ ಇರಿ ಅಂತ ಹೇಳ್ತಾರಲ್ಲ ಬಾಬಾ. ದಾದಿ ಕುಲ್ಜಾರ್ ಏನ್ ಹೇಳಿದ್ರು ಅಂದ್ರೆ, ಎಲ್ಲರ ಹತ್ರನೂ ಒಂದೊಂದು ವೀಕ್ನೆಸ್ ಇರತ್ತೆ. ಒಂದು ದೊಡ್ಡ ತಲೆ ಇರುತ್ತೆ ಎಲ್ಲರ ಹತ್ರನು. ಅಂದ್ರೆ ರಾವಣನ್ಗೆ ಎಷ್ಟೋ ತಲೆನಲ್ಲಿ ಒಂದು ತಲೆ ಮಾತ್ರ ದೊಡ್ಡದಿರತ್ತೆ. ಒಂದು ದೊಡ್ಡ ಅಹಂಕಾರ ಇಲ್ಲ, ಒಂದು ದೊಡ್ಡ ಏನಾದ್ರೂ ಒಂದು ಇರತ್ತೆ, ಒಂದು ದೊಡ್ಡ ಈಗೋ ಇರತ್ತೆ ಆ ಒಂದೊಂದು ಮನುಷ್ಯನಿಗೆ. ಅದನ್ನ ತೆಗಿಬೇಕು. ಅದನ್ನ ತೆಗೆದು ಬಿಟ್ರೆ ಬೇರೆ ಎಲ್ಲ ತಲೆಗಳು ಒಂದಾಗಿ ಒಂದು ಬೀದೋಗುತ್ತೆ ಅಂತ. ಇದು ಆ ದೊಡ್ಡ ತಲೆನ ತೆಗೆಯೋದಿದೆಯಲ್ಲ, ಅದಕ್ಕೆ ಒಂದು ಮಹಾವೀರ ಬರಬೇಕು. ನಾವು ಮಹಾವೀರ ಆಗಬೇಕು. ಆ ನಮ್ಮ ಸಂಕಲ್ಪಗಳು ಯಾವ್ದಿದೆ ಆ ಸಂಕಲ್ಪಗಳನ್ನ ಸ್ಟಾಪ್ ಮಾಡ್ಬಿಡ್ಬೇಕು. 3 ದಿನಕ್ಕೆ ಆ ಸಂಕಲ್ಪಗಳನ್ನ ಸ್ಟಾಪ್ ಮಾಡ್ಬೇಕು. ಇದಕ್ಕೆ ಒಂದು ಪ್ರೋಗ್ರಾಮ್ ಮಾಡಿ. ಆ ಪ್ರೋಗ್ರಾಮ್ ಹೆಂಗಿರ್ಬೇಕು ಅಂದ್ರೆ, ತುಂಬಾ ಶಕ್ತಿಶಾಲಿ ಪ್ರೋಗ್ರಾಮ್ ಇರ್ಬೇಕು. ಯಾವಾಗ್ಲೂ ಬಾಬನ್ ಜೊತೆನೆ ನಮ್ಮ ಸಂಕಲ್ಪಗಳು ನಡಿಬೇಕು. ಆವಾಗ ಆ ತಲೆ ಇದೆಯಲ್ಲ, ಆ ರಾವಣನ ತಲೆ, ಅದು ಬಂದು ಅನ್ಕಾನ್ಶಿಯಸ್ ಆಗೋಗುತ್ತೆ, ಅದು ಬಂದು ಮೂರ್ಛಿತ ಆಗೋಗುತ್ತೆ. ಇಲ್ಲಿ ಪೂರ್ತಿ ಒಂದ್ ಪ್ರೋಗ್ರಾಮ್ ಮಾಡಿ ಮನಸ್ಸಿಗೆ ಅದನ್ನ ಯಾವಾಗ್ಲೂ ಬ್ಯುಸಿಯಾಗಿಟ್ಟಿರಿ ಅಂತ ಹೇಳ್ತಾರೆ. ಆದ್ರೆ ರಾವಣ ಇದಾನಲ್ಲ, ಮೂರ್ಛಿತ ಆಗಿದ್ದಾನೆ, ಆದ್ರೆ ಅದನ್ನ ತಿರ್ಗಾ ವಾಪಸ್ ಅವನು ಜೀವಂತವಾಗಿ ಆಗ್ಬಿಡ್ಬೋದು. ಯಾಕೆಂದ್ರೆ ಅದಿನ್ನು ಸತ್ತಿಲ್ಲ, ಅದಿನ್ನು ಮೂರ್ಛಿತವಾಗಿದೆ ಅಷ್ಟೇ. ಯಾವ್ದಾದ್ರೂ ಸ್ವಲ್ಪ ಕೇರ್ಲೆಸ್ನೆಸ್ ಆದ್ರೆ, ನಾವು ಹುಡುಕಾಟಿಕೆ ಆದ್ರೆ ಅದು ಜೀವಂತ ಆಗೋಗುತ್ತೆ. ಅದು ಮೂರ್ಛಿತವಾದ್ರೆ ತುಂಬಾ ಒಳ್ಳೆಯದು. ಅದು ಯಾವ್ದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿಲ್ಲ, ಯಾವ್ದು ಅದೂನು ಸಂಕಲ್ಪ ಮಾಡ್ತಿಲ್ಲ. ಇವಾಗ ಅದು ಮೂರ್ಛಿತವಾಗಿದ್ರೆ ಅದು ಯಾವ್ದು ಒಂದು ಸಂಕಲ್ಪ, ನೆಗೆಟಿವ್ ಸಂಕಲ್ಪ ಮಾಡ್ತಾ ಇಲ್ಲ. ಈಗ ಬೇರೆ ತಲೆಗಳನ್ನೆಲ್ಲ ತೆಗಿಬೇಕು. ಯಾವ್ದಾದ್ರೂ ಒಂದು ತಲೆ, ರಾವಣನ ತಲೆ ಅಂದ್ರೆ ಯಾವ್ದಾದ್ರೂ ಒಂದು ಸಂಕಲ್ಪ ನಮ್ಮನ್ನ ಯಾವಾಗ್ಲೂ ಕಾಡ್ತಾ ಇದೆ ಅಂದ್ರೆ ಅದೇನೆ ದೊಡ್ಡ ತಲೆ ಅಂತ ಅರ್ಥ. ನಮ್ಗೆ ಯಾವ್ದು ಯಾವಾಗ್ಲೂ ಕಾಡ್ತಾ ಇದೆ, ನಮ್ಮನ್ನ ಯಾವಾಗ್ಲೂ ಟ್ರಬಲ್ ಮಾಡ್ತಿದೆ, ಅದೇನೆ ದೊಡ್ಡ ತಲೆ. ಅದನ್ನ 3 ದಿವಸಕ್ಕೆ ಸ್ಟಾಪ್ ಮಾಡಿ. ಆವಾಗ ಆ ತಲೆ ಮೂರ್ಛಿತ ಆಗೋಗುತ್ತೆ.
ಇದು ಒಂದು ಮನಿ ಬ್ಯಾಗ್ ಗ್ಯಾರಂಟಿ ಅಂತ ಹೇಳ್ತಾರೆ. ಇದನ್ನ ಮಾಡಿ ನೋಡಿ, ಇದು ಖಂಡಿತ ಇದರಿಂದ ಎಲ್ಲ ರಾವಣನ್ಗಳಿಂದ ಮುಕ್ತ ಆಗ್ಬೋದು. ಇದನ್ನ ಖಂಡಿತ ನಾವು ಇದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ಬೇಕು. ಇದರಲ್ಲಿ ಯಾವುದು ದೊಡ್ಡ ತಲೆ ಅಂತ ನಾವು ಕೇಳ್ಬೋದು. ಯಾವುದು ನಮ್ ಮುಂದೆ ಬರ್ತಾ ಇದೆಯೋ ಸಂಕಲ್ಪಗಳು, ಯಾವುದು ನೆಗೆಟಿವ್ ಸಂಕಲ್ಪ ನಮ್ಮ ಮುಂದೆ ಬರ್ತಾ ಇದೆಯೋ, ಇಲ್ಲ ಯಾವುದು ಒಂದು ಮನಸ್ಸಲ್ಲಿ ಒಂದು ತುಂಬಾ ಕುತಲ್ ಪುತಲ್ ಮಾಡ್ತಿದೆ, ತುಂಬಾ ಮನಸ್ಸಲ್ಲಿ ಯಾವುದು ಒಂದು ಸಂಕಲ್ಪ ಅಲ್ಲಿ ನಮ್ಗೆ ಕೊರಿತಾ ಇದೆ, ಕ್ಲಟರ್ ಮಾಡ್ತಿದೆ, ಅಂದ್ರೆ ತುಂಬಾ ಜಾಸ್ತಿ ಆಗೋಗಿದೆ, ಅದು ತುಂಬಾ ಬರ್ತಾನೆ ಇದೆ, ಆ ತರದೊಂದು ಸಂಕಲ್ಪಗಳಿದೆಯಲ್ಲ ಅದನ್ನ ತೆಗೆದು ಬಿಡ್ಬೇಕು, ಅದನ್ನ ಖಾಲಿ ಮಾಡ್ಬೇಕು. ನೆಕ್ಸ್ಟ್ ಮಾಯೆನ ಎದುರಿಸ್ಬೇಕು. ಈ ಮಾಯೆಗೂ ತುಂಬಾ ತಲೆಗಳಿದೆ, ತುಂಬಾ ಬುದ್ಧಿಶಾಲಿ ಇದೆ. ಅದರದ್ದು ಏನೇನ್ ಮಾಡುತ್ತೆ ಅದು ನೆನ್ನೆ ಹೇಳಿದ್ರಲ್ಲ, ನಾಳೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ಈ ತರದ್ದು. ನಮ್ಮ ಕೆಲಸದಲ್ಲಿ ನಾಳೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ಇದು ಬೇರೆ. ಆದ್ರೆ ಮಾಯೆ ಹೇಳೋದಿದೆಯಲ್ಲ, ಅದು ಹೇಳುತ್ತಲ್ಲ ಆಮೇಲೆ ಮಾಡು, ಆಮೇಲೆ ತುಂಬಾ ಕಷ್ಟ, ಇದೆಲ್ಲ ಹೇಳುತ್ತಲ್ಲ ಈ ತರ ಶಬ್ದಗಳು, ಅದೇನೆ ಮಾಯೆ ನಮ್ಮೊಳಗೆ ಬರೋದು. ಪುರುಷಾರ್ಥ ಮಾಡೋದ್ರಲ್ಲಿ ಈ ಮಾಯೆ ಬಂದ್ರೆ ಅದನ್ನ ಎದುರಿಸ್ಬೇಕು. ಕ್ಲಾಸ್ಗೆ ಹೋಗ್ಬೇಕು ಆದ್ರೆ ಎಕ್ಸ್ಕ್ಯೂಸ್ ಹೇಳೋದು, ಇದು ಮಾಯೆ. ಯಾವಾಗ ಮಾಯೆ ಆಮೇಲೆ ಅಂತ ಹೇಳುತ್ತೋ, ಇಲ್ಲ ಇದು ಕಷ್ಟ ಅಂತ ಹೇಳುತ್ತೋ, ಅವಾಗ ಬಾಬಾ ಏನ್ ಹೇಳ್ತಾರೆ, ಈಗ ಮಾಡು, ಇಲ್ಲ ಈಗನೇ ಮಾಡ್ಬೇಕು, ನೌ ಆರ್ ನೆವರ್. ಈಗ ಮಾಡು, ಇಲ್ಲದೆ ಇದ್ರೆ ಮಾಡೋಕೆ ಆಗೋದೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಈಗ್ಲೇ ಮಾಡು ಅಂತ ಹೇಳ್ತಾರೆ. ತುರಂತ ದಾನ್ ಮಹಾಪುಣ್ಯ ಅಂತ ಹೇಳ್ತಾರೆ ಬಾಬಾ. ಈಗ್ಲೇ ದಾನ ಕೊಡಿ ಅಂತಾರೆ. ಇದು ಒಳ್ಳೆ ಕಲ್ಚರು. ಸ್ವಲ್ಪ ಜನಕ್ಕೆ ತುಂಬಾ ಒಳ್ಳೆ ಈ ತರದೊಂದು ಟೆಂಡೆನ್ಸಿ ಇರುತ್ತೆ. ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಅವರು ತಕ್ಷಣ ಮಾಡ್ಬಿಡ್ತಾರೆ. ನಾವು ಹೇಳ್ತೀವಿ ಅವ್ರಿಗೆ ಕೊಡಿ ಆ ಕೆಲ್ಸನ, ಅವ್ರು ಮಾಡ್ಕೊಟ್ಬಿಡ್ತಾರೆ, ಇಮ್ಮಿಡಿಯೇಟ್ ಆಗಿ ಕೊಟ್ಬಿಡ್ತಾರೆ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಅವರು ಅದನ್ನ ಇಟ್ಕೊಂಡು ಕೂತಿರಲ್ಲ, ಅವ್ರು ಅದನ್ನ ಮುಗಿಸ್ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗ್ತಾರೆ. ಆತರ ನಾವು ಇದೇನೆ ಅದೇ ಬಂದು ಇಲ್ಲಿ ಈ ಯುದ್ಧದಲ್ಲೂ ಅದೇ ನಡೆಯುತ್ತೆ, ಅದೇ ನಾವು ಮಾಡ್ಬೇಕು. ಇದ್ರಲ್ಲಿ ಈ ಮಾಯೆ ಬಂದು ಯಾವಾಗ ಆಮೇಲೆ ಆಮೇಲೆ ಅಂತ ಹೇಳುತ್ತೋ ಆವಾಗ ಆ ಕೆಲ್ಸ ಆಗೋದೇ ಇಲ್ಲ, ಅದು ನಡೆಯೋದೇ ಇಲ್ಲ. ನಾವು ಆಮೇಲೆ ಇದು ಆಗೋದಿಲ್ಲ, ನನ್ ಕೈಲಿ ಆಗೋದಿಲ್ಲ, ಈ ತರದ್ದು ಹೇಳೋದೆಲ್ಲ ಮಾಯೆ. ರಾಮ್ ಹೇಳ್ತಾರೆ, ಇಲ್ಲ ಇಲ್ಲ, ಯಾವಾಗ ಅದ್ ಹೇಳುತ್ತೋ ಇದು ಆಗೋದಿಲ್ಲ, ಕಷ್ಟ ಅಂತ ಯಾವಾಗ ಮಾಯೆ ಹೇಳುತ್ತೋ ಅವಾಗ ರಾಮ ಅಂದ್ರೆ ಬಾಬಾ ಹೇಳ್ತಾರೆ, ಇದು ಇದು ಬಂದು ಸಹಜ ರಾಜಯೋಗ ಆಗಿದೆ, ಇದು ತುಂಬಾ ಈಸಿ ಆಗಿದೆ, ಇದನ್ನ ಈಸಿ ಅಂತ ಅನ್ಕೋ. ಯಾವಾಗ ಈಸಿ ಅಂತ ಅನ್ಕೊಳ್ತೀಯೋ ಅದು ಈಸಿ ಆಗತ್ತೆ, ಯಾವಾಗ ಕಷ್ಟ ಅಂತ ಅನ್ಕೊಳ್ತೀಯೋ ಅವಾಗ ಅದು ಕಷ್ಟ ಆಗತ್ತೆ ಅಂತ ಬಾಬಾ ಹೇಳ್ತಾರೆ. ಒಬ್ರು ನಡೀತಾ ಇದ್ರೆ ಅದು ನಡೀತಾನೆ ಇದ್ದಾರೆ, ಅದು ಕಷ್ಟ ಆಗತ್ತೆ. ಆದ್ರೆ ಅವನ್ ಹೇಳ್ತಾನೆ ನನ್ ನಡೆಯೋಕೆ ಕಷ್ಟ ಅಂದ್ರೆ ಕಷ್ಟ. ಆದ್ರೆ ಅವನು ನಾನು ಓಡ್ತೀನಿ ಅಂತ ಹೇಳಿದ್ರೆ ಅವನಿಗೆ ಓಡೋಕ್ಕೂ ಆಗತ್ತೆ. ಈ ತರ ಮಾಯನ ನಾವು ವೀಕ್ ಮಾಡ್ಬಿಡ್ಬೇಕು, ಅದನ್ನ ಎದುರಿಸ್ಬೇಕು ಅಂತ ಹೇಳಿದ್ರು. ಓಕೆ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.